ಹಾಯ್ ನಮಸ್ಕಾರ, ವೆಲ್ಕಮ್ ಟು ತೂಜು ಅಡುಗೆ ಮನೆ ಚಾನೆಲ್. ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥ ದೋಸೆಗೆ, ಇಡ್ಲಿಗೆ, ಪರೋಟ, ಚಪಾತಿ, ಪೂರಿ, ಬಿಸಿ ಅನ್ನಕ್ಕೆಲ್ಲಕ್ಕೂ ತಿನ್ನುವಂಥ ಸೂಪರ್ ಕಾಂಬಿನೇಷನ್ ಕಾಬು ಕಡಲೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ, ಇದಂತೂ ಸಖತ್ತಾಗಿರುತ್ತೆ. ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೂಡ ನಾನು ಇದರಲ್ಲಿ ಹೇಳ್ತೀನಿ. ನಿಮಗೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಹೊಸಬರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಕಾಬು ಕಡಲೆ ನೈಟು ನೆನೆಸಿಟ್ಟಿದ್ದೆ. 1 ಕಪ್ಪು ಕಡಲೆ ಹಾಕಿ ನೆನೆಸಿಟ್ರೆ 2 ಕಪ್ ಆಗುತ್ತೆ. 1 ಕಪ್ ನೆನೆಸಿಟ್ಟಿದ್ದೆ, 2 ಕಪ್ ಆಗಿದೆ. ಹಾಗೆ ಇದನ್ನು 2 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಟೊಮೊಟೊ, ಈರುಳ್ಳಿ ಮತ್ತು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ನುಣ್ಣಗೆ ಈ ರೀತಿ ಪೇಸ್ಟ್ ಆಗಬೇಕು. ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಇಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ, ಜೀರಿಗೆ ಹಾಕ್ತಾಯಿಲ್ಲ ನಾನು. ಸಾಸಿವೆ ಚಟಪಟ ಅಂದಮೇಲೆ ನಾನಿಲ್ಲಿ 1-2 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಹಸಿರು ಮೆಣಸಿನ್ಕಾಯಿ 4 ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋದ್ರಿಂದ ಗೊಜ್ಜು ಹಾಗೆ ಗಟ್ಟಿಯಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಕಾಬು ಕಡಲೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ತಲೆ ಕೂದಲು ಉದುರೋದಕ್ಕಾಗಲಿ ಅಥವಾ ರಕ್ತದೊತ್ತಡ ಜಾಸ್ತಿ ಇದ್ದರೆ, ಅದರ ಹೃದಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾಯಿಲೆಗಳಿದ್ದರೆ ಅದು ಕೂಡ ವಾಸಿಯಾಗುತ್ತೆ. ಯಾವಾಗಲೂ ತಿಂತಾಯಿದ್ರೆ, ಅಂದರೆ ಡೈಲಿ ತಿನ್ನೋಕ್ಕಾಗಲ್ಲ, ವಾರದಲ್ಲಿ 2-3 ಸತಿ ಆದರೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಇವಾಗ ನಾನು ಇಲ್ಲಿ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಟೊಮೊಟೊ ಫ್ರೈ ಆಗಬೇಕು, ಸಾಫ್ಟ್ ಬರಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಇಲ್ಲಿ ಇಂಗನ್ನ ಹಾಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಇನ್ನೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಚೆನ್ನಾಗಿ ನೀಟಾಗಿ ಅದೆಲ್ಲ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ನಾವು ಟೊಮೊಟೊ ಈರುಳ್ಳಿ ರುಬ್ಬಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು, ಯಾಕಂದರೆ ಹಸಿದಾಗಿ ರುಬ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಹಸಿ ಪೂರ್ತಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ, ಮತ್ತು ಹಾಗೆ ಚೆನ್ನ ಮಸಾಲ 1 ಸ್ಪೂನಷ್ಟು, ಹಾಗೆ ಅರಿಶಿಣ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಮಿಕ್ಸ್ ಆಗಲಿ. ಮಸಾಲದು ಮತ್ತು ರುಬ್ಬಿರುವಂಥ ಮಸಾಲ, ಇವಾಗ ಹಾಕಿರುವಂಥ ಮಸಾಲದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆಗಬೇಕು. ಗಟ್ಟಿಯಾಗಿ ಬಂದಿದೆಯಲ್ಲ, ಇದಕ್ಕೆ ಸ್ವಲ್ಪ ನಾವು ನೀರನ್ನ ಹಾಕ್ಕೊಳ್ಳೋಣ. ಕಾಬು ಕಡಲೆ ಬೇಯಿಸಿಟ್ಕೊಂಡಿರುವಂಥ ನೀರು 1 ಗ್ಲಾಸಿಗೆ ಎತ್ತಿಟ್ಕೊಂಡಿದ್ದೆ, ಅದೇ ನೀರನ್ನ ನಾನಿಲ್ಲಿ ಅರ್ಧನ ಹಾಕ್ತಾಯಿದ್ದೀನಿ. ಆ ನೀರು ಅರ್ಧ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಹಾಗೆ ಈ ಮಸಾಲಾನ ಕುದಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಿ. ಇವಾಗ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದ್ದಲ್ಲ, ಈ ಟೈಮಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಕಾಬು ಕಡಲೆನ ಹಾಕ್ಕೋಬೇಕು. ಇದನ್ನೆಲ್ಲನೂ ಕಾಬು ಕಡಲೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದೆಲ್ಲ ಮಿಕ್ಸ್ ಆಗಬೇಕು. ಮಸಾಲೆ ಒಟ್ಟಿಗೆ ಮಿಕ್ಸ್ ಆಗಿ ಚೆನ್ನಾಗಿ ಅದನ್ನು ಕುದಿಬೇಕು. ಆವಾಗ ನಮಗೆ ಸೂಪರಾಗಿರುವಂಥ ಒಂದು ಗಟ್ಟಿಯಾಗಿ ನಮಗೆ ಕಾಬು ಕಡಲೆ ಗೊಜ್ಜು ರೆಡಿ ಆಗುತ್ತೆ. ಇದು ಅಂತೂ ಸೂಪರಾಗಿರುತ್ತೆ. ಒಂದು ಸತಿ ನೀವು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ತೀರಾ. ಹಾಗೆ ಮನೆಯವ್ರು ಕೂಡ ಮತ್ತೆ ಕೇಳ್ತಾರೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾನು ಉಳಿದಿರುವಂಥ ಅರ್ಧ ಗ್ಲಾಸ್ ನೀರು ಕೂಡ ನಾನು ಇದಕ್ಕೆ ಹಾಕಿದೆ, ಯಾಕಂದರೆ ಇನ್ನೂ ಕುದಿಬೇಕಿದು. ಇನ್ನೂ ಕುದ್ರೆ ಗಟ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ನೀಟಾಗಿ ಅದನ್ನು ನೀರು ಹಾಕ್ಕೊಂಡು ಏನು ಮಾಡಬೇಕು, ಸ್ವಲ್ಪ ನಾನಿಲ್ಲಿ ನೋಡಿ ಒಣಗಿಸಿ ಇಟ್ಕೊಂಡಿದ್ದೆನಲ್ಲ ಕೊತ್ತಂಬರಿ, ಅದನ್ನೇ ಹಾಕ್ಕೋತಾ ಇದ್ದೀನಿ. ಹಸಿ ಕೊತ್ತಂಬರಿ ತೊಗೊಂಬರೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಕೊತ್ತಂಬರಿನ ಒಣಗಿಸಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕುದಿಯೋಕ್ಕೆ ಬಿಟ್ಟಿದ್ದೆ, ಚೆನ್ನಾಗಿ ಕುದ್ದು ನೋಡಿ ಇವಾಗ ರೆಡಿಯಾಗಿದೆ. ಸೂಪರಾಗಿ ನಮಗೆ ಕಾಬು ಕಡಲೆ ಗೊಜ್ಜು ರೆಡಿ ಆಯಿತು. ಇದನ್ನು ನಾವು ಇಲ್ಲಿ ನಾನು ನಿಮಗೆ ದೋಸೆ ಜೊತೆಗೆ ತೋರಿಸ್ತಾ ಇದ್ದೀನಿ. ದೋಸೆಗಂತೂ ಸೂಪರಾಗಿತ್ತು, ತಿನ್ನೋಕ್ಕಂತೂ ಬಾಯಿಗೆ ತುಂಬಾ ರುಚಿ ಇತ್ತು, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ. ನಿಮಗೇನಾದರೂ ಇನ್ನೂ ಹೊಸ ರೆಸಿಪಿ ಬೇಕಾದರೆ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ರೆಸಿಪಿಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು. ಎಲ್ಲರಿಗೂ ನಮಸ್ಕಾರ.